ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋಲಿ ಪಿಂಟುಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಟ್ವಿ. ಹಂಗೆ 3 ಕ್ವಶನ್ಸು ಕೊಟ್ಟಿದ್ವಿ. ಪಿಂಟು ಅದನ್ನು ಆನ್ಸರ್ ಮಾಡಿದ್ದಾನೆ. ಫಸ್ಟ್ ಕ್ವಶನ್, ವಾಟ್ ಈಸ್ ಪ್ರೋಗ್ರಾಮಿಂಗ್? ಇದನ್ನು ಇಂಟರ್ವ್ಯೂಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಅಂದರೆ, ಪ್ರೋಗ್ರಾಮಿಂಗ್ ಸಿಂಪ್ಲಿ ಮೀನ್ಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ಎ ಕಂಪ್ಯೂಟರ್ ಸೊ ದಟ್ ಇಟ್ ಕ್ಯಾನ್ ಪರ್ಫಾರ್ಮ್ ಅ ಟಾಸ್ಕ್. Just like we give a step-by-step instructions to a person to complete a task, we give instructions to a computer using a programming language. Giving instructions andre, if we want the computer to add numbers, display a message, open a website, we must write instructions that the computer can understand. These instructions are written using programming languages. ಸೊ ನೀವು ಈ ಥರ ಆನ್ಸರ್ ಮಾಡಿದ್ರೆ ಇಂಟರ್ವ್ಯೂರ್ ಪಕ್ಕಾ ಖುಷಿ ಆಗ್ಬಿಡ್ತಾನೆ. ನೆಕ್ಸ್ಟ್ 2 ಕ್ವಶನ್ಸ್ಗೆ ಆನ್ಸರ್ ಸ್ಕ್ರೀನ್ ಮೇಲಿದೆ. ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಓದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಬಟ್ ನಾನು ಹೇಳೋ ಕ್ವಶನ್ಸ್ನ ಎಲ್ಲಾದರೂ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ, ಯಾಕಂದರೆ ನಿಮ್ಮ ಇಂಟರ್ವ್ಯೂಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಈಗ ಟಾಪಿಕ್ಗೆ ಬರೋಣ. ಇನ್ಸ್ಟಾಲಿಂಗ್ ಪೈಥನ್, VS ಕೋಡ್ ಆ್ಯಂಡ್ ಫಸ್ಟ್ ಪೈಥನ್ ಪ್ರೋಗ್ರಾಮ್. ಪಿಂಟುಗೆ ಒಂದು ಡೌಟ್ ಅಂತೆ, ಇನ್ಸ್ಟಾಲಿಂಗ್ ಪೈಥನ್ ಏನಕ್ಕೆ ಇನ್ಸ್ಟಾಲ್ ಮಾಡಬೇಕು? ಅಲ್ಲ ಪಿಂಟು, ನೀನು ಚಿಕ್ಕವಾಗ ನಿನಗೆ ಕನ್ನಡ ಬರ್ತಿತ್ತಾ? ಇಲ್ಲ ತಾನೇ? ಹೋಗಲಿ, ಇಂಗ್ಲೀಷು ಹಿಂದಿ ಯಾವುದು ಬರ್ತಿರ್ಲಿಲ್ಲ ತಾನೇ? ಅದಕ್ಕೆ ನಿಮ್ಮ ಅಮ್ಮ ಅಪ್ಪ ಇಬ್ಬರು ಚಿಕ್ಕವಾಗಿಂದ ಕನ್ನಡ ಸ್ವಲ್ಪ ಹೇಳ್ಕೊಟ್ಟು ಇವಾಗ ನಿನಗೆ ಕನ್ನಡ ಫುಲ್ ಬರುತ್ತೆ. ಅದೇ ಥರ ಪೈಥನನ್ನು ಲ್ಯಾಂಗ್ವೇಜ್ ಕಂಡುಹಿಡಿದಾಗ ಕಂಪ್ಯೂಟರ್ಗೆ ಸ್ವಲ್ಪ ಹೇಳ್ಕೊಟ್ಟು ಕಂಪ್ಯೂಟರ್ಗೆ ಪೈಥನ್ ಕಲಿಸಿದ್ರು. ಬಟ್ ನಿನ್ನ ಕಂಪ್ಯೂಟರ್ಗೂ ಸ್ವಲ್ಪ ಹೇಳ್ಕೊಡೋಕ್ಕಾಗಲ್ಲಲ್ವಾ? ಅದು ತುಂಬ ಟ್ಯಾಲೆಂಟೆಡ್. ಅದಕ್ಕೆ ಏನು ಮಾಡಿದ್ರು, ಆ ಪೈಥನ್ ಅನ್ನೋ ಸಾಫ್ಟ್ವೇರ್ನ ಇಂಟರ್ನೆಟ್ಟಲ್ಲಿ ಹಾಕಿದ್ದಾರೆ. ನೀನು ಆ ಪೈಥನ್ ಅನ್ನೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನಿನ್ನ ಕಂಪ್ಯೂಟರ್ಗೆ ಪೈಥನ್ ಬಂದ್ಬಿಡುತ್ತೆ. ಬನ್ನಿ ಈಗ ಪಿಂಟು ಲ್ಯಾಪ್ಟಾಪಲ್ಲಿ ಪೈಥನ್ ಇನ್ಸ್ಟಾಲ್ ಮಾಡೋಣ. ಓಹೋ, ಇನ್ನು ಪೈಥನ್ ಕರೆಕ್ಟಾಗಿ ಸ್ಟಾರ್ಟೇ ಮಾಡಿಲ್ಲ, ಅವಾಗೆ ವಾಲ್ಪೇಪರ್ ಹಾಕೊಂಡ್ಬಿಟ್ಟವನೆ. ಸರಿ, ಇದು ನಿಮ್ಮ ಬ್ರೈನ್ ಅನ್ಕೊಳ್ಳಿ. ಇದರಲ್ಲಿ ಪೈಥನ್ ಇದೆಯಾ ಇಲ್ಲ ಅಂತ ನೋಡಬೇಕಂದ್ರೆ ಕೆಳಗಡೆ ಕಾಣಿಸಿರೋ ವಿಂಡೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಮ್ಯಾಂಡ್ ಪ್ರಾಂಪ್ಟ್ ಒಂದು ಓಪನ್ ಮಾಡಿ. ಇಲ್ಲಿ ಪೈಥನ್ --- ವರ್ಷನ್ ಅಂತ ಟೈಪ್ ಮಾಡಿ. ಇದರಲ್ಲಿ ಪೈಥನ್ ಇದೆಯಾ ಇಲ್ಲ ಅಂತ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೋಡಿ, ನಿಮ್ಮ ಬ್ರೈನಲ್ಲಿ ಪೈಥನ್ನೇ ಇಲ್ವಂತೆ, ಪೈಥನ್ ವಾಸ್ ನಾಟ್ ಫೌಂಡ್. ಸರಿ, ಈಗ ಪೈಥನ್ ಇನ್ಸ್ಟಾಲ್ ಮಾಡೋಣ. ನಿಮ್ಮದ್ರಲ್ಲಿರೋ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ. ನಾನು ಮೈಕ್ರೋಸಾಫ್ಟ್ ಎಡ್ಜ್ ಓಪನ್ ಮಾಡಿದೆ. ಇಲ್ಲಿ ಪೈಥನ್ ಡೌನ್ಲೋಡ್ ಅಂತ ಟೈಪ್ ಮಾಡೋಣ. ಇಲ್ಲಿ ಕಾಣಿಸೋ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು python.org ಅಂತ ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ಕಾಣಿಸ್ತಿರೋ ಡೌನ್ಲೋಡ್ ಪೈಥನ್ ಇನ್ಸ್ಟಾಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ನಂದು ಫುಲ್ ಫಾಸ್ಟ್ ಇದೆ. ಸೊ 44 MB ಏನೋ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇದು ಡೌನ್ಲೋಡ್ ಆದಮೇಲೆ ಇಲ್ಲಿ ಓಪನ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಸ್ಟಾಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಇನ್ಸ್ಟಾಲ್ ಪೈಥನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಫುಲ್ ಸ್ಪೀಡಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಈಗ ಒಂದು ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆನ್ಲೈನ್ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳ್ತಿದೆ. ಸೊ ನೋ ಅಂತ ತಗೋಣ, ಎನ್. ಮತ್ತು ಇವಾಗ ನಿಮ್ಮ ಬ್ರೈನಲ್ಲಿ ಹೋಗಿ ಪೈಥನ್ ಇದೆಯಾ ಇಲ್ಲ ಅಂತ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಪೈಥನ್ --- ವರ್ಷನ್. ಕಂಗ್ರ್ಯಾಟ್ಸ್, ಪೈಥನ್ ಇನ್ಸ್ಟಾಲ್ ಆಗೋಗಿದೆ. ನೋಡಿದ್ರಾ, ತುಂಬ ಸಿಂಪಲ್. ಲೇಟೆಸ್ಟ್ ವರ್ಷನ್ ಪೈಥನ್ ಇನ್ಸ್ಟಾಲ್ ಮಾಡೋದು. ಸೊ ಇವಾಗ ನಿಮ್ಮ ಸಿಸ್ಟಮಲ್ಲಿ ಪೈಥನ್ ಏನೋ ಇನ್ಸ್ಟಾಲ್ ಆಗೋಗಿದೆ. ಬಟ್ ಪೈಥನ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅಲ್ವಾ ಅದು ವರ್ಕ್ ಮಾಡೋದು. ಸೊ ಇನ್ಸ್ಟ್ರಕ್ಷನ್ಸ್ನ ಎಲ್ಲಿ ಕೊಡಬೇಕು? ಅದಕ್ಕೆ ಈ VS ಕೋಡ್ ಇದೆ. ಈ VS ಕೋಡ್ ಏನು? ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಚಿಂಟು ಕೈಯಲ್ಲಿ ಏನೇ ಕೆಲಸ ಮಾಡಿಸ್ಬೇಕಂದ್ರೂ ಅವ್ನು ತುಂಬ ಚಿಕ್ಕೋನಲ್ವಾ, ಅದಕ್ಕೆ ಮನೆಯಲ್ಲೇ ಮಾಡಿಸ್ಬೇಕು. ಅದೇ ಥರ ಈಗ ಪಿಂಟು ಏನಾದರೂ ಕಂಪ್ಯೂಟರ್ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಂದ್ರೆ ಕಂಪ್ಯೂಟರ್ ಒಳಗಡೆನೂ ಒಂದು ಮನೆ ಇರಬೇಕು. ಆ ಮನೆಯೇ VS ಕೋಡ್. ಈ VS ಕೋಡ್ ಯಾವುದೋ ಒಂದು ಚಿಕ್ಕ ಅಪ್ಲಿಕೇಶನ್ ಅನ್ಕೊಂಬೇಡಿ. ಈ ಪ್ರಪಂಚದಲ್ಲೇ ಕೋಟಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ. ಬೇಸಿಕ್ ಪ್ರೋಗ್ರಾಮಿಂಗಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡೋದಕ್ಕೂ ಇದೇ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಇದು ಬರೀ ಪೈಥನ್ಗೆ ಮಾತ್ರ ಅಲ್ಲ, ಯಾವುದೇ ಲ್ಯಾಂಗ್ವೇಜಿಗೆ ಬೇಕಿದ್ರೂ ಸಪೋರ್ಟ್ ಮಾಡುತ್ತೆ. ಬಟ್ ನಾವು ಸದ್ಯಕ್ಕೆ ಪೈಥನ್ ಯೂಸ್ ಮಾಡೋಣ. ಫಸ್ಟ್ ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಹೊಸ ಟ್ಯಾಬಲ್ಲಿ VS ಕೋಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಸೊ ಎಲ್ಲದಕ್ಕೂ ಡೌನ್ಲೋಡ್ ಅಂತಲೇ ಇರುತ್ತೆ. ಸೊ ಇಲ್ಲಿ ಕಾಣಿಸುವಂಥ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ನಿಮ್ಮದು ವಿಂಡೋಸ್, ಲಿನಕ್ಸ್, ಮ್ಯಾಕ್ ಅಂತ ಬೇರೆ ಆಪ್ಷನ್ಸ್ ಇರುತ್ತೆ. ಬಟ್ ಸದ್ಯಕ್ಕೆ ನಮ್ದು ಬಂದು ವಿಂಡೋಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಇಲ್ಲಿರೋ ಓಪನ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೊಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟು ನೆಕ್ಸ್ಟ್. ಸೊ ಇಲ್ಲಿ ನೀವು ಎಲ್ಲಿ ಸೇವ್ ಮಾಡಬೇಕು ಅಂತ ಲೊಕೇಶನ್ ಚೂಸ್ ಮಾಡ್ಬೋದು. ಬಟ್ ನಾನು ಸದ್ಯಕ್ಕೆ ಇಲ್ಲೇ ಪ್ರೋಗ್ರಾಮ್ಸಲ್ಲೇ ಇರಲಿ. ಸೊ ಓಕೆ, ನೆಕ್ಸ್ಟ್. ಮತ್ತು ನಿಮ್ಮದು VS ಕೋಡ್ ಅಂತ, ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಸೇವ್ ಮಾಡಬೇಕಾ ಅಂತ ಕೇಳುತ್ತೆ. ಸೊ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು.
ಸೊ ನಂದು ಪ್ರೋಗ್ರಾಮ್ಸ್ ಒಳಗಡೆ ವಿಜುವಲ್ ಸ್ಟುಡಿಯೋ ಕೋಡ್ ಅಂತಲೇ ಇರಲಿ. ನೆಕ್ಸ್ಟ್, ಸೊ ಇಲ್ಲಿ ನೀವು ಡೆಸ್ಕ್ಟಾಪ್ ಐಕನ್ ಕ್ರಿಯೇಟ್ ಮಾಡಬೇಕಾ, ಅಂದರೆ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಶಾರ್ಟ್ಕಟ್ ಕ್ರಿಯೇಟ್ ಮಾಡಬೇಕಾ ಅಂತಲೂ ಒಂದು ಆಪ್ಷನ್ ಇರುತ್ತೆ, ಬೇಕಿದ್ರೆ ನೀವು ಚೂಸ್ ಮಾಡ್ಬೋದು. ನಂದು ಇರಲಿ. ಸೊ ನೆಕ್ಸ್ಟ್, ಇನ್ಸ್ಟಾಲ್. ಸೊ ನೀವು ಇನ್ಸ್ಟಾಲ್ ಕ್ಲಿಕ್ ಮಾಡಿದ ತಕ್ಷಣ ಈ ಇನ್ಸ್ಟಾಲೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇರಿ, ಇನ್ಸ್ಟಾಲ್ ಆಗಿಬಿಡಲಿ, ಮತ್ತೆ ಬರ್ತೀನಿ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್. ಇಲ್ಲಿ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದಷ್ಟಕ್ಕದೇ VS ಕೋಡ್ ಓಪನ್ ಆಗುತ್ತೆ. ಸೊ ನಿಮ್ಮ VS ಕೋಡ್ ಓಪನ್ ಆಗಿದ ತಕ್ಷಣ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿರೋ ಆಪ್ಷನ್ಸ್ ಏನು ಅಂತ ನೋಡೋಣ. ಸೊ ಮತ್ತು ಅವ್ರದ್ದೇನೋ ರಿಲೀಸ್ ನೋಟ್ಸ್ ಏನೋ ಓಪನ್ ಆಗುತ್ತೆ. ಸೊ ನೀವು ಬೇಕಿದ್ರೆ ಓದ್ಕೊಳ್ಳಿ. ಇದು ನೀವು ಓಪನ್ ಮಾಡಿದಾಗ ಬೇರೆ ಕಲರಲ್ಲಿರ್ಬೋದು. ನಾನು ಇದನ್ನು ಯಾವಾಗೋ ಇನ್ಸ್ಟಾಲ್ ಮಾಡಿದ್ದೆ, ಆವಾಗ ಕಲರ್ ಚೇಂಜ್ ಮಾಡಿದ್ದೆ. ನೀವು ಬೇಕಿದ್ರೆ ಇಲ್ಲಿ ಸೆಟ್ಟಿಂಗ್ಸ್, ಥೀಮ್ಸಲ್ಲಿ ಹೋಗಿ ಕಲರ್ಸ್ನ ಚೇಂಜ್ ಮಾಡ್ಬೋದು. ಸೊ ನಿಮಗೆ ಇಷ್ಟ ಬಂದಿರೋ ಕಲರ್ ಇಟ್ಕೊಬೋದು. ಬೇರೆ ಬೇರೆ ಕಲರ್ಸ್ ಇದೆ, ಡಾರ್ಕ್ ಕಲರ್, ಲೈಟ್ ಕಲರ್ ಅಂತ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಳ್ಳಿ, ಯಾಕಂದರೆ ನೀವು ತುಂಬ ಇದರಲ್ಲೇ ವರ್ಕ್ ಮಾಡ್ತಿರ್ತೀರ. ಸೊ ನಂದು ನಾರ್ಮಲ್, ನನಗಿದೊಂಥರ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಯಾವುದಿದು VS ಕೋಡ್ ಲೈಟ್ ಅನಿಸುತ್ತೆ. ಇದೆ, ಈ ಕಲರ್ ಇಟ್ಕೊಂಡೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ನೆಕ್ಸ್ಟ್, ಇಲ್ಲಿರೋ ಆಪ್ಷನ್ಸ್ ಎಲ್ಲ ಏನು ಅಂತ ನೋಡೋಣ. ಫಸ್ಟ್, ಓಪನ್ ಫೋಲ್ಡರ್. ಸೊ ಈ ಫೋಲ್ಡರ್ ಅಂದರೆ ಏನು ಆಮೇಲೆ ನೋಡೋಣ. ಈ ಕ್ಲೋನ್ ರೆಪಾಸಿಟ್ರಿ ಇದೆಲ್ಲ ಇವಾಗೇನು ಯೂಸ್ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಸರ್ಚ್ ಆಪ್ಷನ್. ಸೊ ಇಲ್ಲಿ ಸರ್ಚ್ ಅಂದರೆ ನೀವು ಓಪನ್ ಮಾಡಿರೋ ಫೋಲ್ಡರಲ್ಲಿ ನೀವೇನು ಬೇಕೋ ಸರ್ಚ್ ಮಾಡ್ಬೋದು. ಸೊ ಅದು ಮುಂದಿನ ವೀಡಿಯೋಸಲ್ಲಿ ನೋಡೋಣ. ಮತ್ತು ಇದು ಸೋರ್ಸ್ ಕಂಟ್ರೋಲ್, ರನ್ ಆ್ಯಂಡ್ ಡಿಬಗ್, ಇದೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಈಗ. ನೆಕ್ಸ್ಟ್ ಬಂದು ಎಕ್ಸ್ಟೆನ್ಷನ್ಸ್. ಸೊ ಈ ಎಕ್ಸ್ಟೆನ್ಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಸಾವಿರ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಇದೇನಕ್ಕಂದರೆ, ಈಗ ನಿಮ್ಮ ಬ್ರೈನಲ್ಲಿ ಏನೋ ಪೈಥಾನ್ ಇದೆ, ಬಟ್ ನಿಮ್ಮ ಮನೆಯಲ್ಲಿ ಪೈಥಾನ್ ಇಲ್ಲ ಅಲ್ವಾ. ಸೊ ನಿಮ್ಮ ಮನೆಗೂ ಪೈಥಾನ್ ಇನ್ಸ್ಟಾಲ್ ಮಾಡಬೇಕು, ಆವಾಗೇ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿಸ್ಬೋದು. ಸೊ ಈಗ ಇಲ್ಲಿ ಪೈಥಾನ್ ಅಂತ ಸರ್ಚ್ ಮಾಡಿ. ಸೊ ನೀವು ಪೈಥಾನ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಪೈಥಾನ್ ಅಪ್ರೂವ್ಡ್ ಬೈ ಮೈಕ್ರೋಸಾಫ್ಟ್. ಸೊ ಮೈಕ್ರೋಸಾಫ್ಟ್ ಸಿಂಬಲ್ ಇರುತ್ತೆ, ಅಂದರೆ ಟಿಕ್ ಮಾರ್ಕ್ ಇರುತ್ತೆ. ಸೊ ಅದನ್ನೇ ಡೌನ್ಲೋಡ್ ಮಾಡಿ. ಸೊ ನಾನಿಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಅನ್ಇನ್ಸ್ಟಾಲ್ ಅಂತ ಬರ್ತಿದೆ, ಸ್ವಿಚ್ ಟು ಪ್ರೀ ರಿಲೀಸ್ ವರ್ಷನ್ಸ್ ಅಂತ. ಬಟ್ ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ಬೇರೆ ಥರನೇ ಕಾಣಿಸುತ್ತೆ. ಸೊ ಯಾವ ಥರ ಇರುತ್ತೆ ಅಂದರೆ, ಇದು ಡೌನ್ಲೋಡ್ ಆಗಿದೆ ನಂದ್ರಲ್ಲಿ ಆಲ್ರೆಡಿ. ಪೈಲೈನ್ಸು ಡೌನ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ಇನ್ಸ್ಟಾಲ್ ಆಪ್ಷನ್ ಬರುತ್ತೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಆಗ ನೀವು ಇನ್ಸ್ಟಾಲ್ ಮಾಡಿರೋ IDEಯಲ್ಲೂ ಪೈಥಾನ್ ಅನ್ನೋದು ಇನ್ಸ್ಟಾಲ್ ಆಗುತ್ತೆ. ಸೊ IDE ಅಂದ್ಬಿಟ್ಟೆ ಅಲ್ಲ, IDE ಅಂದರೆ ಏನಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ. ಸೊ ಇದು ನಿಮಗೆ ಮಲ್ಟಿಪಲ್ ಟೂಲ್ಸ್ ಕೊಡುತ್ತೆ. ಸೊ ನೀವು ನೋಡೋದಂಗೆ 1000 ಟೂಲ್ಸ್ ಇತ್ತಲ್ವ, ಸೊ ಅದೇ ಥರ ಮಲ್ಟಿಪಲ್ ಟೂಲ್ಸ್ ಕೊಡುತ್ತೆ. ಸೊ ಆ ಟೂಲ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಕೋಡ್ನ ಬರೀಬೋದು, ಕೋಡ್ನ ಡೆವಲಪ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನು IDE ಅಂತೀವಿ. ನೆಕ್ಸ್ಟ್, ಇಲ್ಲೂ ಬೇಕಾದ್ರೆ ನೀವು ಪೈಥಾನ್ ಇದೆಯಾ ಇಲ್ಲ ಅಂತ ನೋಡ್ಬೋದು. ಇಲ್ಲಿ ಟರ್ಮಿನಲ್, ನ್ಯೂ ಟರ್ಮಿನಲ್ ಅಂತ ಓಪನ್ ಮಾಡಿ. ಸೊ ನಿಮ್ಗೊಂದು ಬಾಕ್ಸ್ ಓಪನ್ ಆಗುತ್ತೆ ಕೆಳಗಡೆ. ಈ ಬಾಕ್ಸಲ್ಲಿ ನೀವು ಸೇಮ್ ಆಗಲೇ ಚೆಕ್ ಮಾಡಿರೋ ಥರ ಪೈಥಾನ್ --- ವರ್ಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಪೈಥಾನ್ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ತೋರಿಸುತ್ತೆ. ಸೊ ಪೈಥಾನ್ 3.14.3 ಆಲ್ರೆಡಿ ಇದೆ. ಸೊ ಗುಡ್. ಸೊ ನೆಕ್ಸ್ಟ್ ಬಂದು ಈ ಫೋಲ್ಡರ್ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ಇದನ್ನು ಕ್ಲೋಸ್ ಮಾಡಿ. ಸೊ ಈ ಓಪನ್ ಫೋಲ್ಡರ್ ಅಂತ ಏನಿದೆ, ಈ ಫೋಲ್ಡರ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್, ಪಿಂಟು ದೊಡ್ಡ ಕಳ್ಳ, ಅವ್ರ ಅಮ್ಮ ಬೈತಾರೆ ಅಂದ್ಬಿಟ್ಟು ಮನೇಲಿದ್ದಾಗ ಮಾತ್ರ ಚಿಂಟು ಕೈಯಲ್ಲಿ ಏನು ಕೆಲಸ ಮಾಡಿಸ್ಕೊಳಲ್ಲ. ಅದೇ ಚಿಂಟು ಏನಾದರೂ ಆಟಾಡೋಕ್ಕೆ ಅಂತ ಅವ್ನ ರೂಮ್ಗೆ ಹೋದರೆ ಅಲ್ಲೇನಾದರೂ ಕೆಲಸ ಮಾಡಿಸ್ಕೊಂಡ್ಬಿಡ್ತಾನೆ. ಅದೇ ಥರ ನೀವು ಈ ಫುಲ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಗಿರೋ VS ಕೋಡಲ್ಲಿ ಕೆಲಸ ಮಾಡೋದಕ್ಕಿಂತ ಇದರೊಳಗಡೆ ಒಂದು ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ನೀವು ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡಿ, ನಿಮ್ಗೆ ಇಷ್ಟ ಬಂದಿರೋ ಜಾಗದಲ್ಲಿ. ಸೊ ನಾನು ಎಕ್ಸಾಂಪಲ್ ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತಿದ್ದೀನಿ. ಏನಂತ ಹೇಳೋಣ, ಪೈಥಾನ್ ಇನ್ ಕನ್ನಡ ಅಂತ ಹಾಕೋಣ. ಸೊ ಈ ಪೈಥಾನ್ ಇನ್ ಕನ್ನಡ ಅನ್ನೋದು ಒಂದು ಸಪ್ರೇಟ್ ರೂಮ್ ಅಂದ್ಕೊಳ್ಳಿ. ಸೊ ಈ ರೂಮಲ್ಲಿ ನಾವು ಪೈಥಾನ್ ಪ್ರೋಗ್ರಾಮ್ಸ್ನ ಬರಿತೀವಿ. ಸೊ ಇದನ್ನು VS ಕೋಡಲ್ಲಿ ಹೇಗೆ ಓಪನ್ ಮಾಡಬೇಕು? ಸೊ ಮತ್ತೆ VS ಕೋಡ್ ಓಪನ್ ಮಾಡಿ, ಇಲ್ಲಿ ಓಪನ್ ಫೋಲ್ಡರ್ ಅಂತ ಕಾಣಿಸಿದೆಲ್ಲ. ಸೊ ಓಪನ್ ಫೋಲ್ಡರ್ಗೆ ಹೋಗಿ ಡಾಕ್ಯುಮೆಂಟ್ಸಲ್ಲಿ ಪೈಥಾನ್ ಇನ್ ಕನ್ನಡ ಅನ್ನೋ ಫೋಲ್ಡರ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನಿಮಗೆ ಈ ಸಪ್ರೇಟ್ ರೂಮ್ ನಾವೇನು ಕ್ರಿಯೇಟ್ ಮಾಡಿದ್ವಿ ಪೈಥಾನ್ ಇನ್ ಕನ್ನಡ ಅನ್ನೋದು ಓಪನ್ ಆಗುತ್ತೆ. ಬಟ್ ಇದು ಓಪನ್ ಆದಾಗ ಬಂದು ನೋಡಿ. ಸೊ ಇದು ಓಪನ್ ಆದಾಗ ನೀವು ಈ ಫೋಲ್ಡರ್ನ ಟ್ರಸ್ಟ್ ಮಾಡ್ತೀರಾ, ಅಂದರೆ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ ಇದನ್ನು ಓಪನ್ ಮಾಡೋದಕ್ಕೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಎಸ್ ಐ ಟ್ರಸ್ಟ್ ದ ಆಥರ್ಸ್ ಅಂತ ಕೊಡ್ಬೋದು. ಈ ಟಿಕ್ ಮಾರ್ಕ್ ಮಾಡಿಬಿಟ್ರೆ ಮತ್ತೆ ಕೇಳಲ್ಲ ಆ ಫೋಲ್ಡರಿಂದ ಓಪನ್ ಮಾಡಿದಾಗ.
ಸೊ ಫೋಲ್ಡರ್ ಏನೋ ಓಪನ್ ಮಾಡಿದ್ವಿ. ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ನ್ಯೂ ಫೈಲ್ ಅಂತೆ. ಸೊ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳೋದು, ಇದೇನು ಅಂತ ನೋಡೋಣ. ನ್ಯೂ ಫೋಲ್ಡರ್. ಸೊ ಈ ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಬೋದು. ಸೊ ಇದು ರಿಫ್ರೆಶ್ ಮಾಡೋದಕ್ಕೆ, ಇದೇನೋ ಕೊಲ್ಯಾಪ್ಸ್ ಮಾಡೋದಕ್ಕೆ. ಸೊ ಇವೆಲ್ಲ ತಲೆ ಕೆಡ್ಸ್ಕೊಳೋದು ಬೇಡ. ಸೊ ಈಗ ನಾವು ಫಸ್ಟ್ ಏನು ಮಾಡೋಣ ಅಂದರೆ, ಈ ಫೋಲ್ಡರ್ ಒಳಗಡೆ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಪೈಥನ್ ಅಲ್ಲ, ಫಸ್ಟ್ ಪ್ರೋಗ್ರಾಮ್ .py ಅಂತ. ಸೊ ಈ ಫಸ್ಟ್ ಪ್ರೋಗ್ರಾಮ್ .py ಅಂತ ಫೈಲ್, ಈ .py ಅಂತ ಏನಕ್ಕೆ ಕ್ರಿಯೇಟ್ ಮಾಡಿದೆ ಅಂದರೆ, ಸೊ ಇಲ್ಲಿ ನೀವು ನೋಡಿ ಫಸ್ಟ್ ಪ್ರೋಗ್ರಾಮ್ .py ಅಂತ ಕ್ರಿಯೇಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ, ಸೊ ಇವಾಗ ನೀವು ಬೇರೆ ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ವಿಡಿಯೋಸಲ್ಲಿ, ಸೊ ಇದು ಯಾವುದೋ ಒಂದು ವಿಡಿಯೋ ಇದೆ. ಸೊ ಈ ವಿಡಿಯೋದು ಪ್ರಾಪರ್ಟೀಸ್ ಓಪನ್ ಮಾಡಿ ಇದ್ರದ್ದು ಎಕ್ಸ್ಟೆನ್ಷನ್ ನೋಡಿದ್ರೆ, ಅಂದರೆ ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಎಲ್ಲಿದೆ, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ .mp4 ಅಂತಿದೆ. ಅಂದರೆ ಇದು ವಿಡಿಯೋ ಫಾರ್ಮ್ಯಾಟ್ಗೆ ನಿಮಗೆ ಗೊತ್ತಿರೋ ಥರ .mp4 ಇರುತ್ತೆ. ಹಂಗೆ ಆಡಿಯೋಗೆ MP3. ಸೊ ಯಾವುದಾದ್ರೂ ಒಂದು ಫೋಟೋಗೆ, ಸೊ ಈ ಫೋಟೋಗೆ ನೋಡಿದ್ರೆ ಇಲ್ಲಿ ಪ್ರಾಪರ್ಟೀಸ್ ಎಲ್ಲಿದೆ, ಪ್ರಾಪರ್ಟೀಸ್. ಸೊ ಈ ಪ್ರಾಪರ್ಟೀಸ್ ಫೋಟೋಗೆ ನೋಡಿದ್ರೆ .png. ಸೊ ಆ ಥರ ಬೇರೆ ಬೇರೆ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಅದೇ ಥರ ನೀವು ಪೈಥನಲ್ಲಿ ಪ್ರೋಗ್ರಾಮ್ ಬರೀಬೇಕಂದ್ರೆ ನೀವು ಬರೆಯೋ ಫೈಲ್ ನೇಮ್ ಯಾವಾಗಲೂ .py ಇಂದನೇ ಎಂಡ್ ಆಗಬೇಕು. ಸೊ ಅದಕ್ಕೆ py ಅನ್ನೋ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀವಿ ಪೈಥನಲ್ಲಿ. ಸೊ ಫಸ್ಟ್ ಇಲ್ಲಿ ಪ್ರೋಗ್ರಾಮ್ ಬರೆಯೋಣ. ಅಂದರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲೂ ಬರ್ದಂಗೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಫಸ್ಟ್ ಪ್ರೋಗ್ರಾಮ್ ಹಲೋ ವರ್ಲ್ಡ್ ಅಂತಲೇ ಬರೀತಾರೆ. ಸೊ ಹಲೋ ವರ್ಲ್ಡ್ ಅಂತ ಬರೆಯೋದ ಬೇಡ, ನಾವು ಡಿಫ್ರೆಂಟಾಗಿ ನಮಸ್ಕಾರ ಕರ್ನಾಟಕ ಅಂತ ಬರೆಯೋಣ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಇವಾಗ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರಲ್ವ ಒಂದು ಫೋಲ್ಡರ್. ಸೊ ಈ ಫೋಲ್ಡರ್ ಒಳಗಡೆ ಆಲ್ರೆಡಿ ಒಂದು ಫೈಲ್ ಕ್ರಿಯೇಟ್ ಆಗಿರುತ್ತೆ. ಯಾಕಂದರೆ ನಾವು VS ಕೋಡಿಂದ ಈ ಫೈಲ್ನ ಕ್ರಿಯೇಟ್ ಮಾಡಿದ್ದೀವಿ, ಫಸ್ಟ್ ಪ್ರೋಗ್ರಾಮ್ .py ಅಂತ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಪ್ರೋಗ್ರಾಮ್ .py ಅಂತ ಕ್ರಿಯೇಟ್ ಮಾಡಿದ್ದೀವಿ. ಸೊ ಸೇಮ್ ಫೈಲ್ ಇಲ್ಲೂ ಇರುತ್ತೆ. ಸೊ ಇದನ್ನು ನೀವು ನಾರ್ಮಲ್ ನೋಟ್ ಪ್ಯಾಡಲ್ಲೋ ಏನರಲ್ಲಾದರೂ ಓಪನ್ ಮಾಡಿ ನೋಡಿದ್ರೆ ಇದು ಎಂಟಿ ಇದೆ. ಯಾಕೆ? ಬಟ್ ನಾವು ಅಲ್ಲಿ ನಮಸ್ಕಾರ ಕರ್ನಾಟಕ ಅಂತ ಆಲ್ರೆಡಿ ಬರ್ದಿದ್ದೀವಿ. ಬಟ್ ಇದರಲ್ಲಿ ಯಾಕೆ ಎಂಟಿ ಇದೆ? ಸೊ ಇಲ್ಲಿ ಮೇಲೆ ನೋಡಿದ್ರೆ ಒಂದು ಸ್ಮಾಲ್ ಡಾಟ್ ಕಾಣಿಸ್ತಿರುತ್ತಲ್ಲ, ಸೊ ಆ ಸ್ಮಾಲ್ ಡಾಟ್ ಏನಾದರೆ ಸೇವ್ ಆಗಿಲ್ಲ ಅಂತ ನೀವು Ctrl+S ಅಂತ ಕ್ಲಿಕ್ ಮಾಡಿದ್ರೆ ಸೊ ಸೇವ್ ಆಗುತ್ತೆ. ನೋಡಿ, ಈಗ ನೋಟ್ ಪ್ಯಾಡಲ್ಲಿ ನಮಸ್ಕಾರ ಕರ್ನಾಟಕ ಅಂತ ಬಂತು. ಸೊ ಆ ಡಾಟ್ ಹೊಲ್ಟೋಯ್ತು. ಸೊ ಫಸ್ಟ್ ಸೇವ್ ಮಾಡಿದ್ರೆ ಅಲ್ಲಿ ಸೇವ್ ಆಗಿರುತ್ತೆ. ಓಕೆ, ಫಸ್ಟ್ ಪ್ರೋಗ್ರಾಮ್ ಏನೋ ಬರ್ದಿದ್ದೀವಿ. ಇದನ್ನು ಒಂದ್ಸರಿ ರನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ರನ್ ಮಾಡಿದ್ರೆ ಇಲ್ಲಿ ನೋಡಿ ಎರರ್ ಬಂತು. ಏನಕ್ಕೆ? ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತೆ. ಸೊ ಸಿಂಟ್ಯಾಕ್ಸ್ ಬಗ್ಗೆ ನೆನ್ನೆ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋಲ್ಲಿ. ಸೊ ಸಿಂಟ್ಯಾಕ್ಸ್ ಅನ್ನೋದು, ಅದಕ್ಕೆ ಸಿಂಟ್ಯಾಕ್ಸ್ನ ಪ್ರಾಪರಾಗಿ ಫಾಲೋ ಮಾಡಬೇಕು. ನಾವು ಪೈಥನ್ ಯೂಸ್ ಮಾಡ್ತಿದ್ದೀವಿ. ಸೊ ಇನ್ನೊಂದೇನೆಂದರೆ, ಪೈಥನ್ ಯಾಕೆ ಈಸಿ ಲ್ಯಾಂಗ್ವೇಜ್ ಅಂದರೆ, ನಾನು ಪೈಥನ್ನೇ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಸೊ ನನ್ನ ಬಿಗಿನರ್ಸ್ ಜಾಸ್ತಿ ಜನ ಇದ್ದಾರೆ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್, ಸೊ ನಾನು ಟೈಪ್ ಮಾಡಿ ನೋಡಲ್ಲ, ನಿಮಗೆ ತೋರಿಸಲ್ಲ. ಬಟ್ ChatGPTಯಲ್ಲಿ ಯಾವುದೋ ಒಂದು ಓಕೆ, ChatGPTಯಲ್ಲಿ ತೋರಿಸ್ತೀನಿ. ಸೊ ಈಗ ChatGPTಯಲ್ಲಿ ಒಂದು ತೋರಿಸ್ತೀನಿ ರೀ. ಸೊ ಇಲ್ಲಿ ಏನನ್ನು ಸರ್ಚ್ ಮಾಡೋಣ, ರೈಟ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಇನ್ ಜಾವಾ ಕಣ, ಇನ್ ಜಾವಾ C++. ಸೊ ಈ ಜಾವಾ C++ ಅಲ್ಲಿ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಅಂದರೆ ನಮಸ್ಕಾರ ಕರ್ನಾಟಕ ನಾವೇನು ಬರ್ದಿದ್ದೀವಿ ಅದನ್ನು ಹಲೋ ವರ್ಲ್ಡ್ ಪ್ರೋಗ್ರಾಮ್ ಜಾವಾ C++ ಅಲ್ಲಿ ಹೇಗೆ ಬರೀತಾರೆ ಅಂತ ನೋಡೋಣ. ಸೊ ಇಲ್ಲಿ ಜಾವಾ ನೋಡಿ 1 2 3 4 5 ಲೈನ್ಸ್ ಬರೆದಿದ್ದಾರೆ. ಸೊ ಇಲ್ಲಿ ಸಿಯಲ್ಲಿ 1 2 3 4 5, ಇಲ್ಲೂ ಸೇಮ್ 5 ಲೈನ್ಸ್ ಆಫ್ ಕೋಡ್. ಏನೋ ಇನ್ಕ್ಲೂಡ್ ಅಂತೆ, ಸ್ಟುಡಿಯೋ ಅಂತೆ, ರಿಟರ್ನ್ ಅಂತೆ, ಏನೇನೋ ಬರೆದಿದ್ದಾರೆ. ಸೊ ಜಾವಾಲು ಅಷ್ಟೇ, ಏನೋ ಪಬ್ಲಿಕ್, ಸ್ಟ್ಯಾಟಿಕ್ಕು, ಪ್ರೈವೇಟು ಅಂತ. ಪ್ರಿಂಟ್ ಅದನ್ನು ಜಸ್ಟ್ ಹಲೋ ವರ್ಲ್ಡ್ ಅನ್ನೋದನ್ನು ಪ್ರಿಂಟ್ ಮಾಡೋದಕ್ಕೆ ಇಷ್ಟೆಲ್ಲ ಬರೆದಿದ್ದಾರೆ. ಪಬ್ಲಿಕ್ ಕ್ಲಾಸ್ ಹಲೋ ವರ್ಲ್ಡ್. ಸೊ C++ ಅಲ್ಲಿ ನೋಡಿ 1 2 3 4 5 6 ಲೈನ್ ಇನ್ಕ್ಲೂಡು, IO ಸ್ಟ್ರೀಮು. ಸೊ ತುಂಬ ಕಾಂಪ್ಲಿಕೇಟೆಡ್ ಆಗಿ ಅನಿಸ್ತಿದೆ ಫಸ್ಟ್ ಟೈಮ್ ನೋಡೋರಿಗೆ. ಏನೇನೋ ಬರೆದಿದ್ದಾರೆ, ಪ್ರೋಗ್ರಾಮಿಂಗ್ ಇಷ್ಟು ಕಷ್ಟನಾ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಪೈಥಾನಲ್ಲಿ ಈ ನಮಸ್ಕಾರ ಕರ್ನಾಟಕ ಅನ್ನೋದನ್ನು ಹೇಗೆ ಪ್ರಿಂಟ್ ಮಾಡಬೇಕು ಅನ್ನೋದು ನೋಡೋಣ. ಸೊ ನಾವೇನು ಮಾಡಬೇಕು? ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಒಳಗಡೆ ಒಂದೊಂದು ಸೆಮಿಕೋಲನ್ ಕೊಟ್ಟು, ಸೊ ನಮಸ್ಕಾರ ಏನಿದು, ನಮಸ್ಕಾರ ಕರ್ನಾಟಕ. ಇದನ್ನು ಪ್ರಿಂಟ್ ನಿಮಗೆ ನೋಡಿದ ತಕ್ಷಣ ಏನು ಅನಿಸುತ್ತೆ? ಸೊ ಪ್ರಿಂಟ್ ಎಷ್ಟು ಈಸಿಯಾಗಿದೆ. ಜಸ್ಟ್ ಪ್ರಿಂಟ್ ನಮಸ್ಕಾರ ಕರ್ನಾಟಕ ಏನಂತ ಪ್ರಿಂಟ್ ಒಳಗಡೆ ಒಂದೊಂದು ಕೋಟ್ ಹಾಕಿದ್ದೀವಿ. ಸೊ ನಿಮಗೆ ಓದೋದಕ್ಕೂ ಇದು ತುಂಬ ಕನ್ವೀನಿಯೆಂಟ್ ಆಗಿದೆ. ಸೊ ಇದನ್ನು ರನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ.
ಬಂತು, ನಮಸ್ಕಾರ ಕರ್ನಾಟಕ. ಸಿಂಪಲ್. ನೋಡಿದ್ರ ಪೈಥಾನಲ್ಲಿ ಜಸ್ಟ್ 1 ಲೈನ್ ಆಫ್ ಕೋಡ್ನ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ 5 ಲೈನ್ಸ್ 6 ಲೈನ್ಸ್ ಆಫ್ ಕೋಡ್ ಬರೀಬೇಕು, ಜಸ್ಟ್ 1 ಸೆಂಟೆನ್ಸ್ನ ಪ್ರಿಂಟ್ ಮಾಡೋದಕ್ಕೆ. ಸೊ ಇಲ್ಲಿ ಯಾಕೆ ಪೈಥಾನ್ ಈಸಿ ಅಂತ ಎಲ್ಲರೂ ಅಂತಾರೆ ಅಂದರೆ ಇದೇ ರೀಸನ್ ನೋಡಿ, 1 ಲೈನ್ ಆಫ್ ಕೋಡ್. ಸೊ ಇದ್ರೊಳಗಡೆ ಬೇಕಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಸೆಂಟೆನ್ಸ್ ಬರೋಣ. ನಮಸ್ಕಾರ ಕರ್ನಾಟಕ, ದಿಸ್ ಈಸ್ ಮೈ ಫಸ್ಟ್ ಪೈಥಾನ್ ಪ್ರೋಗ್ರಾಮ್. ಓಕೆ, ಸೊ ಇದನ್ನು ರನ್ ಮಾಡಿ ನೋಡಿ ಅಷ್ಟೇ. ನಮಸ್ಕಾರ ಕರ್ನಾಟಕ, ದಿಸ್ ಈಸ್ ಮೈ ಫಸ್ಟ್ ಪೈಥಾನ್ ಪ್ರೋಗ್ರಾಮ್. ಇದಕ್ಕೆ ಇದನ್ನು ಈಸಿಯೆಸ್ಟ್ ಲ್ಯಾಂಗ್ವೇಜ್ ಅನ್ನೋದು. ಸೊ ಆಲ್ ಸೆಟ್, ನಿಮಗೂ ಪ್ರೋಗ್ರಾಮಿಂಗ್ ಬಂದುಬಿಡ್ತು. ಬಟ್ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರಲ್ಲ, ನನಗೆ ಗೊತ್ತು. ಸೊ ನೀವೇನು ಮಾಡ್ಬೋದು ಅಂದರೆ ಮೊಬೈಲಲ್ಲೇ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಪೈಥಾನ್ ಆನ್ಲೈನ್ ಕಂಪೈಲರ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಅಂದರೆ ಆನ್ಲೈನಲ್ಲೇ ನಿಮ್ಗೆ ಆಲ್ರೆಡಿ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದು ಆನ್ಲೈನ್ GDB. ಆನ್ಲೈನ್ GDB. ಸೊ ಈ ಆನ್ಲೈನ್ GDBಯಲ್ಲಿ ಏನಂದರೆ, ಇಲ್ಲಿ ನೋಡಿದ್ರೆ ರೈಟಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕಿರೋ ಚೂಸ್ ಮಾಡ್ಬೋದು. ಜಾವಾ, ಪೈಥಾನ್, C++, ಇದೇನಿದು, ಡು ನಾಟ್ ಕನ್ಸೆಂಟ್. ಓಕೆ, C++ ಅಂತ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಇರುತ್ತೆ. ನಿಮಗೆ ಈ ಲ್ಯಾಂಗ್ವೇಜಸಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕಿರೋ ಚೂಸ್ ಮಾಡ್ಬೋದು. ಬಟ್ ಸದ್ಯಕ್ಕೆ ನಾವು ಪೈಥಾನ್ ಚೂಸ್ ಮಾಡೋಣ. ಸೊ ಇದರಲ್ಲಿರೋದೆಲ್ಲ ಬೇಕಾದ್ರೆ ರಿಮೂವ್ ಮಾಡಿಬಿಟ್ಟು ಸೊ ಸೇಮ್ ಅಲ್ಲೇನು ಬರ್ತಿದ್ವೋ ಇಲ್ಲಿ ಪ್ರಿಂಟ್ ನಮಸ್ಕಾರ ಕರ್ನಾಟಕ. ಸೊ ಸೇಮ್ ಇದೆಲ್ಲ ಮಾಡಿದಾದ್ಮೇಲೆ ಇಲ್ಲಿ ಇದು ಬರ್ದ್ಬಿಡೋಣ, ದಿಸ್ ಈಸ್ ಮೈ ಫಸ್ಟ್ ಪೈಥಾನ್ ಪ್ರೋಗ್ರಾಮ್. ಸೊ ಇದು ಬರ್ದಿದ್ದಾದಮೇಲೆ ಮೇಲೆ ಕಾಣಿಸ್ತಿರೋ ಈ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಮಸ್ಕಾರ ಕರ್ನಾಟಕ, ದಿಸ್ ಇಸ್ ಮೈ ಫಸ್ಟ್ ಪೈಥಾನ್ ಪ್ರೋಗ್ರಾಮ್. ಇಲ್ಲಿ ನೀವು ಯಾವುದೇ ಥರದ ಪೈಥಾನ್ ಇನ್ಸ್ಟಾಲ್ ಮಾಡಬೇಕು, ಎಕ್ಸ್ಟೆನ್ಷನ್ಸ್ ಇನ್ಸ್ಟಾಲ್ ಮಾಡಬೇಕು ಅಂತ ಏನಿಲ್ಲ. ಸೊ ಆನ್ಲೈನಲ್ಲೇ ಇದನ್ನೆಲ್ಲ ರೆಡಿಯಾಗಿಟ್ಟಿದ್ದಾರೆ. ಸೊ ನೀವು ಜಸ್ಟ್ ಪೈಥಾನ್ ಪ್ರೋಗ್ರಾಮ್ ಬರೀಬೇಕು, ರನ್ ಮೇಲೆ ಕ್ಲಿಕ್ ಮಾಡಬೇಕು ಅಷ್ಟೇ. ಸೊ ವಿಡಿಯೋ ಆಲ್ರೆಡಿ ಲೆಂತಿ ಆಯಿತು. ಈ ವಿಡಿಯೋಗಿಷ್ಟೇ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ನೀವು ಪೈಥಾನ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ಹಾಗೂ ನಿಮ್ಮ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ನ ಬರೆಯೋದಕ್ಕೆ ಟ್ರೈ ಮಾಡಿ. ಗೊತ್ತಲ್ಲ, ವಿಡಿಯೋನ ಶೇರ್ ಮಾಡಿ. ಸೊ ಒಬ್ಬರೇ ನೋಡೋದಲ್ಲ, ಎಲ್ಲರಿಗೂ ಯೂಸ್ ಆಗಬೇಕು ಅಲ್ವಾ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.